ಓಟ್ ಹಾಕಿದ್ರಾ? ಆಯ್ತು ಕಣ ಬನ್ನಿ ಸಾ. ಯಾರು ಗೆಲ್ತಾರೆ? ಹೇಳಕ್ಕಾಗಲ್ಲ ನಮ್ಗೆ ಕಣಪ್ಪ. ಓಟ್ ಹಾಕಿದ್ರ ತಾನೆ? ಯಾರು ಗೆಲ್ಬಹುದು? ಹೇಳಕ್ಕಾಗಲ್ಲ ಸರ್. ಅವರನ್ನ ಏನೋ ಕೆಲವರು ಅಂತಾರೆ ಕುಮಾರಸ್ವಾಮಿ ಬರ್ತಾನೆ ಅಂತಾರೆ. ಜನಗಳು ಮಾತಾಡೋದು ಏನ್ ಮಾತಾಡ್ತಾವ ಜನಗಳು? ಅವನ್ ಬರ್ತಾನೆ ಅಂತ. ಯಾರು? ಯೋಗೇಶ ಅಂತ. ಯೋಗೇಶ ಬರ್ತಾನೆ ಅಂತ ಇದ್ ಮಾಡವ್ರೆ. ನಿಮ್ ಪ್ರಕಾರ ಯಾರು ಬರ್ತಾರೆ? ಅದೇನ್ ನಮ್ಗೆ ಗೊತ್ತಾಗಲ್ಲಪ್ಪ. ನೀವ್ ಹೇಳಿ ಯಜಮಾನ್ರೆ. ನಾವು ನಿಖಿಲ್ ಗೆಲ್ಬೇಕು ಅಂತ ನಮ್ ಲೆಕ್ಕ. ಈಗ ವೋಟಿಂಗ್ ಹೆಂಗಾಗಿದೆ? ಸಮ ಆಗವೆ. ಇದು ಟೌನ್ ಮೇಲೆ ಡಿಪೆಂಡ್. ಹೋಬಳಿ ಮೇಲೆ? ಹೋಬಳಿ ಮೇಲೆ ನಿಖಿಲ್ ಜಾಸ್ತಿ ಬರ್ತದೆ. ಟೌನ್ ಒಂದು ಡಿಸೈಡ್ ಆಗ್ಬೇಕು. ಟೌನು ಯೋಗೇಶ್ವರ ಬರ್ತಾನೆ. ಟೌನ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಬಳಿಗಳು ನಿಖಿಲ್. ಈಗ ಯಾವ ಕಡೆಯಪ್ಪ? ನಾವ ಬೆಂಗಳೂರವರು. ಅವರು ಟೌನಲ್ಲಿ ನಿಖಿಲ್, ಇವನು ಯೋಗೇಶ್ವರ. ಹಳ್ಳಿಲೆಲ್ಲ ಪೂರ್ತಿ ನಿಖಿಲ್. ಬೆಟ್ಟಿಂಗ್ ಜೋರಾಗಿದೆಯಂತೆ. ಬೆಟ್ಟಿಂಗ್ ಜೋರಾಗಿದೆ. ನಿಖಿಲ್ ಗೆಲ್ತಾನೆ ಅಂತ ಯೋಗೇಶ್ವರ ನೂರಲ್ಲಿ ಯೋಗೇಶ ಬರ್ತಾನೆ ಅಂತ ಬರ್ತಾರೆ ಅಂತಾರೆ. ಆದ್ರೆ ನಿಖಿಲ್ ಬರ್ಬೇಕು ನಮ್ಗೆ ಒಳ್ಳೇದು. ಯಾಕೆ ಬರ್ಬೇಕು? ಯಾಕೆಂದ್ರೆ ಕೆಲಸ ಮಾಡೋರೆ. ತಾಲೂಕಲ್ಲಿ ರೋಡು ಪಾಡು ಎಲ್ಲ ಮಾಡಿದ್ದಾರೆ. ರೋಡ್ ಮಾಡೋ ಅಂತ ಕಣ. ಹೋಗ ಆಯ್ತು ಕಣ. ಚೆನ್ನಾಗತ್ತೆ ಇದು. ಇನ್ನೊಬ್ರು ನಂದೇ ಕೇಳ್ತೀಯ? ನಮ್ಗೆ ನಿಖಿಲ್ ಬರ್ಬೇಕು. ಬರ್ತಾನೆ ಬಿಡು. ಈಗ ಡಿಕೆನೆ ಕುಮಾರ್ ಅದು ಅವ್ರು ಇಬ್ರು ಜಂಟಿ. ನಿಖಿಲ್ ಯಾವ್ರ ಬಡವ್ರು ಯಾಕೆ ಮಾತಾಡ್ತೀಯ? ಅಲ್ಲ ಅವ್ರ ಹತ್ರ ಮಾತಾಡ. ನೀ ನನ್ನ ಹತ್ರ ಮಗನಿಗೆ ಓದ್ ಇಲ್ಲ ಅನ್ನೋದಂತ ಒಂದು ಮದುವೆ. ನೀ ಅವ್ರ ಹತ್ರ ಮಾತಾಡಯ? ಕೇಳ್ತಾ ಇದ್ದಾನೆ. ಯೋಗೇಶ್ವರ್ಗಿಂತ ನಿಖಿಲ್ ಬಂದ್ರೆ ಒಳ್ಳೇದ ಅಣ್ಣ. ಅವ್ನು ಬರ್ತಾನೆ ಬಿಡಿ. ನಾ ಹೇಳ್ದಲ್ಲ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ ಒಳ್ಳೇದಂತೆ. ನಮ್ಗೆ ಡಿಪಾಸಿಟ್ ಕಟ್ಟವ್ರೆ ನಮ್ಮೂರಲ್ಲಿ 6,000 ಸಾವಿರ. ಒಬ್ಬೊಬ್ಬ ಕೈ ಒಬ್ರು ಕೈ ಕೊಟ್ಬಿಟ್ಟವ್ರೆ 6,000. ಇವ್ನು 6,000, ಅವ್ನು 6,000. ಏನು ಕುಮಾರಸ್ವಾಮಿ ಇವನ್ ಬರ್ತಾನೆ ಡಿಕೆ ಅಂತ. ಏನ್ 6,000 ಏನ್ ಕೊಟ್ಟವ್ರೆ? ಓಟು ಗೆಲ್ಲೂರ್ಗೆ ಒಂದೊಂದು ಓಟಿಗೆ ದುಡ್ಡು ಹೇಗೆ ಗೆದ್ದು ಬಿಟ್ರೆ ಇವ್ನಿಗೆ ನಿಮ್ ಓಟ್ ಮಾರ್ಕೊಂಬಿಟ್ರ ನಿಮ್ ಓಟ್ನ? ಹಂಗಲ್ಲ. ನಿಂಗೆ ಅರ್ಥನೇ ಆಯ್ತಲ್ಲ. ಮಾರ್ಕೊಂಬಿಟ್ರ ಓಟ್? ಡಿಪಾಸಿಟ್ ಕಟ್ಟವ್ರೆ. ಏನು ಡಿಪಾಸಿಟ್ ಏನಕ್ಕೆ ಕಟ್ಟವ್ರೆ? ಅದು ಗೆದ್ದ ಇವನ್ ಗೆಲ್ತಾನೆ. ಇವನು ಬೆಟ್ಟಿಂಗ್ ಕಟ್ಟವ್ರೆ. ಅದನ್ನ ಹೇಳಿ. ಬೆಟ್ಟಿಂಗ್ ಡೆಪಾಸಿಟ್ ಬೇರೆ. ಬೆಟ್ಟಿಂಗ್ ಕಟ್ಟವ್ರೆ. 6,000 ಅಷ್ಟೇ. ಒಬ್ರು ಕೈ ಕೊಟ್ಟವ್ರೆ. ಈ ಕುಮಾರಸ್ವಾಮಿ ಸೋತ್ಬಿಟ್ರೆ ಹೇಗೆ ಕಡೆ ಕೊಡ್ಬೇಕು ದುಡ್ಡು ಅವರು. ಏನ್ ಸರ್ ಬರೀ 6,000 ಬಾಜಿ ಕಟ್ಟವ್ರಂತ? ಹೌದಾ? ಲಕ್ಷ ಕಟ್ಟವ್ರೆ ಸರ್. ಲಕ್ಷ 2 ಲಕ್ಷ ಅಷ್ಟೆಲ್ಲ ಕಟ್ಟಿದ್ದಾರೆ. ಬಿಡಿಸೋನೆ ಬರ್ತಾನೆ. ಯಾರು ಬರ್ತಾರೆ? ಯಾರು ಕುಮಾರ ಇವನು ಹೇಗೆ ನಿಖಿಲ್ ಬರ್ತಾರೆ. ಒಂದೇ ಬರ್ತಾನೆ. ಹೋಗಿ ನೋಡಿ. 23ನೇ ತಾರೀಕು 23ಕ್ಕೆ ಆದ್ ನೋಡೋಣ. ಬರ್ತಾನೆ ಬಿಡಿ ಸಾ. ಓಟ್ ಹಾಕಿದ್ರಾ? ಆಯ್ತು ಕಣ ಬನ್ನಿ ಸಾ. ಯಾರು ಗೆಲ್ತಾರೆ? ಹೇಳಕ್ಕಾಗಲ್ಲ ನಮ್ಗೆ ಕಣಪ್ಪ. ಓಟ್ ಹಾಕಿದ್ರ ತಾನೆ? ಯಾರು ಗೆಲ್ಬಹುದು? ಹೇಳಕ್ಕಾಗಲ್ಲ ಸರ್. ಅವರನ್ನ ಏನೋ ಕೆಲವರು ಅಂತಾರೆ ಕುಮಾರಸ್ವಾಮಿ ಬರ್ತಾನೆ ಅಂತಾರೆ. ಜನಗಳು ಮಾತಾಡೋದು ಏನ್ ಮಾತಾಡ್ತಾವ ಜನಗಳು? ಅವನ್ ಬರ್ತಾನೆ ಅಂತ. ಯಾರು? ಯೋಗೇಶ ಅಂತ. ಯೋಗೇಶ ಬರ್ತಾನೆ ಅಂತ ಇದ್ ಮಾಡವ್ರೆ. ನಿಮ್ ಪ್ರಕಾರ ಯಾರು ಬರ್ತಾರೆ? ಅದೇನ್ ನಮ್ಗೆ ಗೊತ್ತಾಗಲ್ಲಪ್ಪ. ನೀವ್ ಹೇಳಿ ಯಜಮಾನ್ರೆ. ನಾವು ನಿಖಿಲ್ ಗೆಲ್ಬೇಕು ಅಂತ ನಮ್ ಲೆಕ್ಕ. ಈಗ ವೋಟಿಂಗ್ ಹೆಂಗಾಗಿದೆ? ಸಮ ಆಗವೆ. ಇದು ಟೌನ್ ಮೇಲೆ ಡಿಪೆಂಡ್. ಹೋಬಳಿ ಮೇಲೆ? ಹೋಬಳಿ ಮೇಲೆ ನಿಖಿಲ್ ಜಾಸ್ತಿ ಬರ್ತದೆ. ಟೌನ್ ಒಂದು ಡಿಸೈಡ್ ಆಗ್ಬೇಕು. ಟೌನು ಯೋಗೇಶ್ವರ ಬರ್ತಾನೆ. ಟೌನ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಬಳಿಗಳು ನಿಖಿಲ್. ಈಗ ಯಾವ ಕಡೆಯಪ್ಪ? ನಾವ ಬೆಂಗಳೂರವರು. ಅವರು ಟೌನಲ್ಲಿ ನಿಖಿಲ್, ಇವನು ಯೋಗೇಶ್ವರ. ಹಳ್ಳಿಲೆಲ್ಲ ಪೂರ್ತಿ ನಿಖಿಲ್. ಬೆಟ್ಟಿಂಗ್ ಜೋರಾಗಿದೆಯಂತೆ. ಬೆಟ್ಟಿಂಗ್ ಜೋರಾಗಿದೆ. ನಿಖಿಲ್ ಗೆಲ್ತಾನೆ ಅಂತ ಯೋಗೇಶ್ವರ. ನೂರಲ್ಲಿ ಹೇಗೆ ಬರ್ತಾನೆ ಅಂತ ಬರ್ತಾರೆ ಅಂತಾರೆ. ಆದ್ರೆ ನಿಖಿಲ್ ಬರ್ಬೇಕು ನಮ್ಗೆ ಒಳ್ಳೇದು. ಯಾಕೆ ಬರ್ಬೇಕು? ಯಾಕೆಂದ್ರೆ ಕೆಲಸ ಮಾಡೋರೆ. ತಾಲೂಕಲ್ಲಿ ರೋಡು ಪಾಡು ಎಲ್ಲ ಮಾಡಿದ್ದಾರೆ. ರೋಡ್ ಮಾಡೋ ಅಂತ ಕಣ. ಹೋಗ ಆಯ್ತು ಕಣ. ಚೆನ್ನಾಗತ್ತೆ ಇದು. ಇನ್ನೊಬ್ರು ನಂದೇ ಕೇಳ್ತೀಯ? ನಮ್ಗೆ ನಿಖಿಲ್ ಬರ್ಬೇಕು. ಬರ್ತಾನೆ ಬಿಡು. ಈಗ ಡಿಕೆನೆ ಕುಮಾರ್ ಅದು ಅವ್ರು ಇಬ್ರು ಜಂಟಿ. ನಿಖಿಲ್ ಯಾವ್ರ ಬಡವ್ರು ಯಾಕೆ ಮಾತಾಡ್ತೀಯ? ಅಲ್ಲ ಅವ್ರ ಹತ್ರ ಮಾತಾಡ. ನೀ ನನ್ನ ಹತ್ರ ಮಗನಿಗೆ ಓದ್ ಇಲ್ಲ ಅನ್ನೋದಂತ ಒಂದು ಮದುವೆ. ನೀ ಅವ್ರ ಹತ್ರ ಮಾತಾಡಯ?
ಕೇಳ್ತಾ ಇದ್ದಾನೆ. ಯೋಗೇಶ್ವರ್ಗಿಂತ ನಿಖಿಲ್ ಬಂದ್ರೆ ಒಳ್ಳೇದು ಅಣ್ಣ. ಅವ್ರು ಬರ್ತಾರೆ ಬಿಡಿ, ನಾನು ಹೇಳ್ದಲ್ಲ. ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ಒಳ್ಳೇದಂತೆ. ನಮ್ಗೆ ಡಿಪಾಸಿಟ್ ಕಟ್ಟವ್ರೆ ನಮ್ಮೂರಲ್ಲಿ 6,000 ಸಾವಿರ ಒಬ್ಬೊಬ್ಬ. ಯಾರು? ಕೈ ಒಬ್ರು ಕೈ ಕೊಟ್ಬಿಟ್ಟವ್ರು 6,000, ಇವ್ನು 6,000, ಅವ್ನು 6,000. ಏನು ಕುಮಾರಸ್ವಾಮಿ ಇವನ್ ಬರ್ತಾನೆ ಡಿ ಕೆ ಅಂತ. ಏನ್ 6,000 ಏನ್ ಕೊಟ್ಟವ್ರೆ? ಓಟು ಗೆಲ್ಲೂರ್ಗೆ ಒಂದೊಂದು ಓಟಿಗೆ ದುಡ್ಡು ಹೇಗೆ ಗೆದ್ದು ಬಿಟ್ರೆ ಇವ್ನಿಗೆ ನಿಮ್ ಓಟ್ ಮಾರ್ಕೊಂಬಿಟ್ರ ನಿಮ್ ಓಟ್ನ ಹಂಗಲ್ಲ. ಅವನಿಗೆ ಅರ್ಥನೇ ಆಯ್ತಲ್ಲ. ಮಾರ್ಕೊಂಬಿಟ್ರ ಓಟ್. ಡಿಪಾಸಿಟ್ ಕಟ್ಟವ್ರೆ. ಏನು ಡಿಪಾಸಿಟ್ ಏನಕ್ಕೆ ಕಟ್ಟವ್ರೆ? ಅದು ಗೆದ್ದ ಇವನ್ ಗೆಲ್ತಾನೆ ಇವನು. ಬೆಟ್ಟಿಂಗ್ ಕಟ್ಟವ್ರೆ. ಅದನ್ನ ಹೇಳಿ ಬೆಟ್ಟಿಂಗ್ ಡೆಪಾಸಿಟ್ ಬೇರೆ. ಬೆಟ್ಟಿಂಗ್ ಕಟ್ಟವ್ರೆ. 6,000 ಅಷ್ಟೇ. ಒಬ್ರು ಕೈ ಕೊಟ್ಟವ್ರೆ. ಈ ಕುಮಾರಸ್ವಾಮಿ ಸೋತ್ಬಿಟ್ರೆ ಹೇಗೆ ಸಿಂಗ್ ಕಡೆ ಕೊಡ್ಬೇಕು ದುಡ್ಡು ಅವರು. ಏನ್ ಸರ್ ಬರೀ 6,000 ಬಾಜಿ ಕಟ್ಟವ್ರಂತ? ಹೌದಾ? ಲಕ್ಷ ಕಟ್ಟವ್ರೆ ಸರ್. ಹಾ, 1,00,000 2,00,000 ಅಷ್ಟೆಲ್ಲ ಕಟ್ಟಿದ್ದಾರೆ. ಹಾ, ಉಳಿಸೋನೆ ಬರ್ತಾನೆ. ಯಾರು ಬರ್ತಾರೆ? ಯಾರು ಕುಮಾರ ಇವನು ಹೇಗೆ ನಿಖಿಲ್ ಬರ್ತಾರೆ. ಒಂದೇ ಬತ್ತಂಗ್ ಹೋಗಿ ನೋಡಿ. 23ನೇ ತಾರೀಕು 23ಕ್ಕೆ ಕಾದ್ ನೋಡೋಣ. ಬತ್ತಂಗ್ ಬಿಡಿ ಸಾ. ಓಟ್ ಹಾಕಿದ್ರಾ? ಆಯ್ತು ಕಣ, ಬನ್ನಿ ಸಾ. ಯಾರು ಗೆಲ್ತಾರೆ? ಹೇಳಕ್ಕಾಗಲ್ಲ ನಮ್ಗೆ ಕಣಪ್ಪ. ಓಟ್ ಹಾಕಿದ್ರ ತಾನೆ? ಯಾರು ಗೆಲ್ಬಹುದು? ಹೇಳಕ್ಕಾಗಲ್ಲ ಸರ್. ಅವರನ್ನ ಹೇಳೋ ಕೆಲವರು ಅಂತಾರೆ ಕುಮಾರಸ್ವಾಮಿ ಬರ್ತಾನೆ ಅಂತಾರೆ. ಜನಗಳು ಮಾತಾಡೋದು. ಏನ್ ಮಾತಾಡ್ತಾವ ಜನಗಳು? ಅವನ್ ಬರ್ತಾನೆ ಅಂತ. ಯಾರು? ಹೇಗೆ ಸಾ ಅಂತ ಯೋಗೇಶ ಬರ್ತಾನೆ ಅಂತ ಇದು ಮಾಡವ್ರೆ. ನಿಮ್ ಪ್ರಕಾರ ಯಾರು ಬರ್ತಾರೆ? ಅದೇನು ನಮ್ಗೆ ಗೊತ್ತಾಗಲ್ಲಪ್ಪ. ನೀವ್ ಹೇಳಿ ಯಜಮಾನ್ರೆ. ನಾವು ನಿಖಿಲ್ ಗೆಲ್ಬೇಕು ಅಂತ ನಮ್ ಲೆಕ್ಕ. ಈಗ ವೋಟಿಂಗ್ ಹೆಂಗಾಗಿದೆ? ಸಮ ಆಗವೆ. ಇದು ಟೌನ್ ಮೇಲೆ ಡಿಪೆಂಡ್. ಹೋಬಳಿ ಮೇಲೆ? ಹೋಬಳಿ ಮೇಲೆ ನಿಖಿಲ್ ಜಾಸ್ತಿ ಬರ್ತದೆ. ಟೌನ್ ಒಂದು ಡಿಸೈಡ್ ಆಗ್ಬೇಕು. ಟೌನು ಯೋಗೇಶ್ವರ ಬರ್ತಾನೆ. ಟೌನ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಬಳಿಗಳು ನಿಖಿಲ್. ಈಗ ಯಾವ ಕಡೆಯಪ್ಪ? ನಾವ ಬೆಂಗಳೂರವರು. ಅವರು ಟೌನಲ್ಲಿ ನಿಖಿಲ್, ಇವನು ಯೋಗೇಶ್ವರ. ಹಳ್ಳಿಲೆಲ್ಲ ಪೂರ್ತಿ ನಿಖಿಲ್. ಬೆಟ್ಟಿಂಗ್ ಜೋರಾಗಿದೆಯಂತೆ. ಬೆಟ್ಟಿಂಗ್ ಜೋರಾಗಿದೆ. ಹಾ, ನಿಖಿಲ್ ಗೆಲ್ತಾನೆ ಅಂತ ಯೋಗೇಶ್ವರ ನೂರಲ್ಲಿ ಹೇಗೆ ಬರ್ತಾನೆ ಅಂತ ಬರ್ತಾರೆ ಅಂತಾರೆ. ಆದ್ರೆ ನಿಖಿಲ್ ಬರ್ಬೇಕು ನಮ್ಗೆ ಒಳ್ಳೇದು. ಯಾಕೆ ಬರ್ಬೇಕು? ಯಾಕೆಂದ್ರೆ ಕೆಲಸ ಮಾಡೋರೆ. ತಾಲೂಕಲ್ಲಿ ರೋಡು ಪಾಡು ಎಲ್ಲ ಮಾಡಿದ್ದಾರೆ. ರೋಡ್ ಮಾಡೋಂತ ಅಲ್ಲ ಕಣ. ಹೋಗೋ ಆಯ್ತು ಕಣ, ಚೆನ್ನಾಗತ್ತೆ ಇದು. ಇನ್ನೊಬ್ರು ನಂದೇ ಕೇಳ್ತೀಯ? ನಮ್ಗೆ ನಿಖಿಲ್ ಬರ್ಬೇಕು. ಬರ್ತಾನೆ ಬಿಡು. ಈಗ ಡಿ ಕೆನೆ ಕುಮಾರ. ಅದು ಅವ್ರು ಇಬ್ರು ಜಂಟಿ. ನಿಖಿಲ್ ಯಾವ್ರ ಬಡವ್ರು ಯಾಕೆ ಮಾತಾಡ್ತೀಯ? ಅಲ್ಲ, ಅವ್ರ ಹತ್ರ ಮಾತಾಡ. ನೀ ನನ್ನ ಹತ್ರ ಮಗನಿಗೆ ಓದು ಇಲ್ಲ ಅನ್ನೋದಂತ ಒಂದು ಮದುವೆ ಮಾತಾಡ. ನೀ ಅವ್ರ ಹತ್ರ ಮಾತಾಡಯ? ಕೇಳ್ತಾ ಇದ್ದಾನೆ. ಯೋಗೇಶ್ವರ್ಗಿಂತ ನಿಖಿಲ್ ಬಂದ್ರೆ ಒಳ್ಳೇದು ಅಣ್ಣ. ಅವ್ರು ಬರ್ತಾರೆ ಬಿಡಿ, ನಾನು ಹೇಳ್ದಲ್ಲ. ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ಒಳ್ಳೇದಂತೆ. ನಮ್ಗೆ ಡಿಪಾಸಿಟ್ ಕಟ್ಟವ್ರೆ ನಮ್ಮೂರಲ್ಲಿ 6,000 ಸಾವಿರ ಒಬ್ಬೊಬ್ಬ. ಕೈ ಒಬ್ರು ಕೈ ಕೊಟ್ಬಿಟ್ಟವ್ರು 6,000, ಇವ್ನು 6,000, ಅವ್ನು 6,000. ಏನು ಕುಮಾರಸ್ವಾಮಿ ಇವನ್ ಬರ್ತಾನೆ ಡಿ ಕೆ ಅಂತ. ಏನ್ 6,000 ಏನ್ ಕೊಟ್ಟವ್ರೆ? ಓಟು ಗೆಲ್ಲೂರ್ಗೆ. ಒಂದೊಂದು ಓಟಿಗೆ ದುಡ್ಡು ಹೇಗೆ ಗೆದ್ದು ಬಿಟ್ರೆ ಇವ್ನಿಗೆ ನಿಮ್ ಓಟ್ ಮಾರ್ಕೊಂಬಿಟ್ರ ನಿಮ್ ಓಟ್ನ ಹಂಗಲ್ಲ. ಅವನಿಗೆ ಅರ್ಥನೇ ಆಯ್ತಲ್ಲ. ಮಾರ್ಕೊಂಬಿಟ್ರ ಓಟ್. ಡಿಪಾಸಿಟ್ ಕಟ್ಟವ್ರೆ. ಏನು ಡಿಪಾಸಿಟ್ ಏನಕ್ಕೆ ಕಟ್ಟವ್ರೆ? ಅದು ಗೆದ್ದ ಇವನ್ ಗೆಲ್ತಾನೆ ಇವನು. ಬೆಟ್ಟಿಂಗ್ ಕಟ್ಟವ್ರೆ. ಅದನ್ನ ಹೇಳಿ ಬೆಟ್ಟಿಂಗ್ ಡೆಪಾಸಿಟ್ ಬೇರೆ. ಬೆಟ್ಟಿಂಗ್ ಕಟ್ಟವ್ರೆ. 6,000 ಅಷ್ಟೇ. ಒಬ್ರು ಕೈ ಕೊಟ್ಟವ್ರೆ. ಈ ಕುಮಾರಸ್ವಾಮಿ ಸೋತ್ಬಿಟ್ರೆ ಹೇಗೆ ಸಿಂಗ್ ಕಡೆ ಕೊಡ್ಬೇಕು ದುಡ್ಡು ಅವರು. ಏನ್ ಸರ್ ಬರೀ 6,000 ಬಾಜಿ ಕಟ್ಟವ್ರಂತ? ಹೌದಾ? ಲಕ್ಷ ಕಟ್ಟವ್ರೆ ಸರ್. ಹಾ, 1,00,000 2,00,000 ಅಷ್ಟೆಲ್ಲ ಕಟ್ಟಿದ್ದಾರೆ. ಹಾ, ಉಳಿಸೋನೆ ಬರ್ತಾನೆ. ಯಾರು ಬರ್ತಾರೆ? ಯಾರು ಕುಮಾರ ಇವನು ಹೇಗೆ ನಿಖಿಲ್ ಬರ್ತಾರೆ. ಒಂದೇ ಬತ್ತಂಗ್ ಹೋಗಿ ನೋಡಿ. 23ನೇ ತಾರೀಕು 23ಕ್ಕೆ ಕಾದ್ ನೋಡೋಣ. ಬತ್ತಂಗ್ ಬಿಡಿ ಸಾ.